ಮೈಸೂರಿನಲ್ಲಿ ಮೂಡದ ಕಗ್ಗಂಟು ದಿನದಿಂದ ದಿನಕ್ಕೆ ಜಟಿಲ ಆಗ್ತಿದೆ. ಮೂಡಾದಲ್ಲಿರುವಂತಹ ಬಹುತೇಕ ಫೈಲ್ಗಳು ನಾಶ ಆಗಿರಬಹುದು ಅಂತೇಳಿ ಮೊದಲಿನಿಂದಲೂ ಕೂಡ ಗಂಭೀರವಾದ ಆರೋಪವನ್ನು ಮಾಡ್ತಿದ್ದಂತಹ ದೂರದರಂತಹ ಸ್ನೇಹಮಯಿ ಕೃಷ್ಣ ಅವರು ಈಗ ಮತ್ತೊಂದು ಆರೋಪವನ್ನು ಮಾಡ್ತಿದ್ದಾರೆ. ಈ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೂಡದ ಫೈಲ್ಗಳ ನಾಪತ್ತೆ ಬಗ್ಗೆ ಸಾಕಷ್ಟು ಅನುಮಾನವನ್ನು ವ್ಯಕ್ತಪಡಿಸಿದ್ರಿ. ನಾಶ ಆಗಿರ್ಬೋದು, ಸುಟ್ಟಾಕಿರ್ಬೋದು ಅಂತೇಳಿ ಪದೇ ಪದೇ ಹೇಳ್ತಿದ್ರಿ. ಏನಾಗಿದೆ ಸರ್ ಈಗ? ಸರ್, ಲೋಕಾಯುಕ್ತ ತನಿಖಾ ಸಂಸ್ಥೆ ಮೇಲೆ ನಾನು ಮೊದಲಿಂದ ಕೂಡ ಅನುಮಾನ ವ್ಯಕ್ತಪಡಿಸ್ತಿದೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ನಾನು ದೂರು ಕೊಡೋಕ್ಕಿಂತ ಮುಂಚೆನೇ ಲೋಕಾಯುಕ್ತದಲ್ಲಿ ಎಲ್ಲ ಮಾಹಿತಿ ದಾಖಲೆಗಳನ್ನು ಸಂಗ್ರಹ ಮಾಡಿ ಲೋಕಾಯುಕ್ತರಿಗೆ ಒಂದು ವರದಿಯನ್ನು ಕೊಡಲಾಗಿತ್ತು. ಅದರ ಮೇಲೆ ವಾರಂಟ್ ಕೂಡ ತಗೊಂಡು ಆ ವಾರಂಟ್ ಜಾರಿ ಮಾಡೋ ಸಂದರ್ಭದಲ್ಲಿ ಈ ಹಿಂದೆ ಮೈಸೂರು ಲೋಕಾಯುಕ್ತದ SP ಆಗಿದ್ದ ಸಜಿತ್ ರವರು ಈ ವಿಚಾರನ ಬೈರತಿ ಸುರೇಶ್ವರಿಗೆ ಮಾಹಿತಿ ಕೊಟ್ಟು, ಹಾಗಾಗಿ ಬೈರತಿ ಸುರೇಶ್ವರು ಮತ್ತು ಅಧಿಕಾರಿಗಳು ಮೈಸೂರಿಗೆ ಬಂದು ದಿಢೀರ್ತ ಬಂದು ಕಡತಗಳನ್ನು ತಗೊಂಡೋಗಿದ್ರು ಅಂತೇಳಿ ನಾನು ಆರೋಪ ಮಾಡಿದೆ. ಇದರ ಬಗ್ಗೆ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಪೊಲೀಸ್ ಮಹಾನಿರೀಕ್ಷಕ ದೂರು ಅರ್ಜಿಯನ್ನು ಕೂಡ ಕೊಟ್ಟಿದೆ. ಆದರೆ ಇದುವರೆಗೂ ಯಾವುದೇ ರೀತಿ ಗಂಭೀರವಾಗಿ ಕ್ರಮಗಳನ್ನು ತಗೊಂಡಿರಲ್ಲ. ಆದರೆ ನನಗೆ ನಿನ್ನೆ ದೊರೆತ ದಾಖಲಾತಿಗಳನ್ನು ಗಮನಿಸಿದಾಗ ಲೋಕಾಯುಕ್ತದಲ್ಲಿ ಸ್ಪಷ್ಟವಾಗಿ ನಾನು ಏನು ಆರೋಪ ಮಾಡೋದು ನಿಜ ಅಂತೇಳಿ ಗೊತ್ತಾಗಿದೆ. ಅಂದರೆ ಲೋಕಾಯುಕ್ತದರು ದಾಖಲೆಗಳ ಸಮೇತ ವರದಿಯನ್ನು ಕೊಟ್ಟಿರೋಂಥದ್ದು, ಆ ವರದಿಯ ಆಧಾರದ ಮೇಲೆ ಲೋಕಾಯುಕ್ತರು ವಾರೆಂಟ್ ಜಾರಿ ಮಾಡಿರೋಂಥದ್ದು 28/6/2024ರಲ್ಲಿ. ಅದಕ್ಕೆ ಆ ವಿಚಾರ ಗೊತ್ತಾಗ್ತಿದ್ದಂಗೆ ಬೈರತಿ ಸುರೇಶ್ವರು ಮತ್ತು ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿ ವೆಂಕಟಾಚಲಪತಿ ಅವರೆಲ್ಲ ಬಂದು 140 ಕಡತಗಳನ್ನು ತೊಗೊಂಡೋಗಿದ್ರು ಅಂತೇಳಿ ಮಾಹಿತಿ ಇರೋದು. ಎಲ್ಲ ವಿಚಾರ ಸ್ಪಷ್ಟ ಗೊತ್ತಾಗ್ತದೆ. ಇದನ್ನೆಲ್ಲ ಗಮನಿಸಿದಾಗ ಬೇಲಿ ಎದ್ದು ಒಲಾಮ ಇತ್ತು ಅಂತ ಹೇಳಿದ್ರೆ, ಹಾಗೆ ತನಿಖೆ ನಡೆಸಬೇಕಾದಂಥ ತನಿಖಾಧಿಕಾರಿನೇ ಆರೋಪಿಗಳಿಗೆ ಮಾಹಿತಿಯನ್ನು ಕೊಟ್ಟು ಸಾಕ್ಷ್ಯವನ್ನು ನಾಶಪಡಿಸುವಂಥ ಗಂಭೀರವಾದ ವಿಚಾರ ಇಲ್ಲಿ ಕಂಡು ಬಂದಿದೆ. ಅಂದರೆ ದೂರು ದಾಖಲಾಗೋ ಮುಂಚೆನೇ ಆ ರೀತಿ ಆಗಿತ್ತಾ? ಹೇಗೆ ಸರ್ ಅದು ಯಾವಾಗ ಆಗಿತ್ತು ಅಂತ ಹೇಳ್ಬೋದು? ಸರ್, ನಾವು ದೂರು ದಾಖಲು ಮಾಡೋಕ್ಕಿಂತ ಮುಂಚೆನೇ ಸರ್, ಆದರೆ ಮಾನ್ಯ ಲೋಕಾಯುಕ್ತರು ಮೈಸೂರು ಲೋಕಾಯುಕ್ತದಿಂದ 6/6/2024ರಲ್ಲಿ ವರದಿಯನ್ನು ಕಳಿಸಿದರೆ, ಆ ವರದಿ ಆಧರಿಸಿ ಪ್ರಕರಣ ದಾಖಲು ಮಾಡಿಕೊಂಡು 28/6/2024ರಲ್ಲಿ ಮಾನ್ಯ ಲೋಕಾಯುಕ್ತರು ವಾರಂಟನ್ನು ಕೊಟ್ಟಿದ್ದಾರೆ. ಅದಕ್ಕಿಂತ ಒಂದು ದಿನ ಮುಂಚೆ ಅಂದರೆ 27/6/2024ರಲ್ಲಿ ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿ ವೆಂಕಟಾಚಲಪತಿ ಅವರೆಲ್ಲ ಬಂದು ಕಡತಗಳನ್ನು ವಶಪಡಿಸ್ಕೊಂಡಿರಂತೆ ಇದೆಲ್ಲ ಮಾಹಿತಿ ಕಂಡು ಬರ್ತದೆ. ಇದನ್ನೆಲ್ಲ ಗಮನಿಸೋಕೆ ಗೊತ್ತಾಗುತ್ತೆ ತನಿಖಾ ಸಂಸ್ಥೆಗಳು ಯಾವ ರೀತಿಯಲ್ಲಿ, ಅಂದರೆ ತನಿಖಾ ಸಂಸ್ಥೆಗಿಂತ ತನಿಖಾ ಸಂಸ್ಥೆಯಲ್ಲಿ ಇರತಕ್ಕಂಥ ಅಧಿಕಾರಿಗಳು ಹೇಗೆ ಆರೋಪಿಗಳ ಜೊತೆ ಶಾಮೀಲಾಗಿ ಆರೋಪಿಗಳಿಗೆ ಸಹಕರಿಸ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸರ್ಕಾರದ ಒಬ್ಬ ಪ್ರತಿನಿಧಿಯಾದ ಸಚಿವ ಬೈರತಿ ಸುರೇಶ್ ಅವರು ಅಪರಾಧ ಕೃತ್ಯ ಮಾಡಿ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ಕೂಡಲೇ ಅವ್ರನ್ನ ಬಂಧಿಸಬೇಕು, ಅವ್ರ ವಿಚಾರಣೆಗೆ ಒಳಪಡಿಸಬೇಕು ಮತ್ತು ಈ ವಿಚಾರನ ಮಾನ್ಯ ಉಚ್ಚ ನ್ಯಾಯಾಲಯದ ಕೊಡ್ತಕ್ಕಂಥ ವರದಿಯಲ್ಲಿ ತಿಳಿಸ್ಬೇಕು ಅಂತೇಳಿ ನಾನು ಮನವಿನ ಇವತ್ತು ಲೋಕಾಯುಕ್ತ SP ಕೊಡ್ತಾ ಇದ್ದೀನಿ. ಅಂದರೆ 28ಕ್ಕೆ ಲೋಕಾಯುಕ್ತ ತನಿಖೆಗೆ ಆದೇಶ ಮಾಡುತ್ತೆ, 27ಕ್ಕೆ ಫೈಲ್ಗಳು ನಾಪತ್ತೆ ಆಗ್ತವೆ. ಅಂದರೆ ಒಂದಿನ ಮುಂಚೆ ಅಂತ ನಿಮ್ಮ ಆರೋಪನ ಸರ್? ಹೌದು ಸರ್, 28ಕ್ಕೆ ವಾರಂಟ್ ಆದೇಶ ಮಾಡ್ತಾರೆ. ಬಹುಶಃ ಅದು ವಾರಂಟ್ ಆಗ್ತಿರೋ ವಿಚಾರ ಅವ್ರ ಗಮನಕ್ಕೆ ಹೋಗಿ ಒಂದು ದಿನ ಮುಂಚೆನೇ ಬಂದು ಇವರು ಕಡತಗಳನ್ನು ತೊಗೊಂಡೋಗಿರೋದು. ಮತ್ತು ಇಲ್ಲೆಲ್ಲ ಗಮನಿಸಬೇಕಾದ್ರೆ ಮತ್ತೊಂದು ಅಂಶ ಏನಂದರೆ, ಅವರು ಕಡತ ತೊಗೊಂಡೋಗಿರೋ ಕಾರಣಕ್ಕೆ ಇವ್ರ ತನಿಖೆಯನ್ನು ನಿಲ್ಲಿಸಬಾರ್ದಾಯಿತು. ಯಾಕೆಂದರೆ ವಿಚಾರಣೆ ಮಾಡೋದೇ ಬೇರೆ, ತನಿಖೆ ಮಾಡೋದೇ ಬೇರೆ. ಹಾಗಾಗಿ ಇವ್ರ ತನಿಖೆಯನ್ನು ಮುಂದುವರಿಸಬೇಕಿತ್ತು. ಇಲ್ಲಿ ಯಾರ ಪ್ರಭಾವಕ್ಕೊಳಗಾಗಿ ತನಿಖೆಯನ್ನು ಮುಕ್ತಾಯಗೊಳಿಸೋದು ಕೂಡ ಇಲ್ಲಿ ಸಂಶಯಕ್ಕೆ ಕಾರಣ ಆಗಿದೆ. ಯಾರು ಸರ್ ತನಿಖೆಯನ್ನು ಸ್ಟಾಪ್ ಮಾಡಿದ್ದು, ಮುಂದುವರಿಸ್ತಿಲ್ಲ? ಅದೇ ಮೈಸೂರು ಲೋಕಾಯುಕ್ತದಿಂದ ಒಂದು ವರದಿ ಕೊಟ್ಟಿದ್ದಾರೆ ಸರ್. ವರದಿ ಅದರ ಮೇಲೆ ಲೋಕಾಯುಕ್ತ ಅವರು ಆ ಪ್ರಕರಣ ಮುಕ್ತಾಯ ಮಾಡಿದ್ದಾರೆ. ಅಂದರೆ ಮೈಸೂರು ಅಧಿಕಾರಿಗಳ ಯಾರು? ಮೈಸೂರು DVSP ಮಾಲ್ತೇಶ್ವರು ವರದಿ ಕೊಟ್ಟಿರೋ ಮಾಹಿತಿ ಇದೆ. ಈಗ ಅವ್ರು ವಿಚಾರಣೆ ಒಳಪಡಿಸೋದಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ. ಯಾಕೆ ವಿಚಾರಣೆಯನ್ನು ತನಿಖೆಯನ್ನು ಮುಂದುವರಿಸಲಿಲ್ಲ? ವಿಚಾರಣೆ ನಡೀತಿರೋ ಕಾರಣಕ್ಕೆ ತನಿಖೆ ನಡೆಸಬಾರ್ದು ಅಂತ ಎಲ್ಲೂ ಕಾನೂನಿಲ್ಲ. ವಿಚಾರಣೆ ಬೇರೆ, ತನಿಖೆನೇ ಬೇರೆ ಆಗಿರೋದ್ರಿಂದ ಯಾಕೆ ಮುಂದುವರಿಸಲ್ಲ ಅದ್ರ ಬಗ್ಗೆ ಎಲ್ಲ ವಿಚಾರಣೆ ಮಾಡೋದಕ್ಕೆ ನಾನು ಇವತ್ತು ಮನವಿ ಪತ್ರ ಕೊಡ್ತಾ ಇದ್ದೀನಿ. ಮಾಲ್ತೇಶ್ ಅವ್ರನ್ನ ವಿಚಾರಣೆಗೆ ಒಳಪಡಿಸಬೇಕು ಅನ್ನೋ ನಿಮ್ಮ ಆಗ್ರಹ ಅಲ್ಲ? ಬೈರತಿ ಸುರೇಶು ಮತ್ತು ಸಜಿತ್ತು ವೆಂಕಟಾಚಲಪತಿಯವ್ರನ್ನ ಬಂಧನಕ್ಕೆ ಒಳಪಡಿಸಿ ವಿಚಾರಣೆಗೆ ಒಳಪಡಿಸಬೇಕು ಮತ್ತು ಅದಕ್ಕೆ ಪೂರಕವಾಗಿ ಸಾಕ್ಷಿಯಾಗಿ ಮಾಲ್ತೇಶನ್ನ ವಿಚಾರಣೆಗೆ ಒಳಪಡಿಸಬೇಕು ಅಂತ ಮನವಿ ಪತ್ರನ ಕೊಡ್ತಾ ಇದ್ದೀನಿ. ಎಷ್ಟು ಗಂಟೆ ಕೊಡ್ತಾರೆ ಸರ್? ಒಂದು 10-10:30 ಕೊಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ದೂರುದಾರರಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಸದ್ಯ ಬೈರತಿ ಸುರೇಶ್, ಸಚಿತ್ ಹಾಗೂ ವೆಂಕಟಾಚಲಪತಿ ಅವರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಬೇಕು ಹಾಗೂ ಲೋಕಾಯುಕ್ತ DYSP ಆಗಿರುವಂತಹ ಮಾಲ್ತೇಶ್ ಅವರಿಗೆ ನೋಟಿಸನ್ನು ಜಾರಿ ಮಾಡಿ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಬೇಕು. ಕಡತಗಳ ನಾಪತ್ತೆ ಗಂಭೀರವಾದ ವಿಚಾರ. ಈ ವಿಚಾರದಲ್ಲಿ ಮೌನ ಯಾಕೆ ಅಂತ ಹೇಳಿ ಅವರು ಪ್ರಶ್ನೆಯನ್ನು ಎತ್ತಿದ್ದಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.